ಕಾರ್ಖಾನೆ ಇಲ್ಲದೇ ಇದ್ರೂ ಜೀವನ ಸಾಗಿಸಬಹುದು. ರೈತರಿಲ್ಲದಿದ್ರೆ ಇಡೀ ದೇಶದಲ್ಲಿ ಏನೇನೂ ನಡೆಯುವುದಿಲ್ಲ. ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಆಕ್ರೋಶ. ದೇಶಕ್ಕೆ ಅನ್ನ ನೀಡುವ ರೈತರು ನಾವು. ಒಂದು ಕಾರ್ಖಾನೆ ಇಲ್ಲದೇ ಇದ್ರೂ ಜೀವನ ಸಾಗಿಸಬಹುದು. ಆದ್ರೆ ರೈತರು ಇಲ್ಲ ಅಂದ್ರೆ ದೇಶವೇ ಇರಲ್ಲ. ರೈತರು ಶಾಲನ್ನ ಹಾಕಿಕೊಂಡ್ರೆ ಅದಕ್ಕೆ ಸಿಗುವ ಗೌರವವೇ ಬೇರೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಬೈರಸಂದ್ರದಲ್ಲಿ ತಿಳಿಸಿದ್ರು. ಇಂದು ಗೂಳೂರು ಹೋಬಳಿಯ ಬೈರಸಂದ್ರ, ಹೊನ್ನಯ್ಯನಪಾಳ್ಯ, ಕೌತಮಾರನಹಳ್ಳಿಯಲ್ಲಿ ರೈತರ ನೂತನ ಶಾಖೆಗಳನ್ನ ನೂರಾರು ರೈತರ ಸಮ್ಮುಖದಲ್ಲಿ ಉದ್ಘಾಟಿಸಲಾಯಿತು. ಶಾಖೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಈಗಾಗಲೇ ಈ ಗ್ರಾಮದಲ್ಲಿ ದಾಬಸ್ಪೇಟೆಯಿಂದ ವಸಂತ ನರಸಾಪುರ ಗ್ರಾಮಕ್ಕೆ ಬೈಪಾಸ್ ರಸ್ತೆ ಮಾಡಲು ಸರ್ಕಾರ ಮುಂದಾಗಿದೆ. ಇದನ್ನ ಯಾವುದೇ ಕಾರಣಕ್ಕೂ ಮಾಡಲು ಬಿಡುವುದಿಲ್ಲ. ನಿಮ್ಮೊಂದಿಗೆ ಸದಾಕಾಲ ನಮ್ಮ ಸಂಘಟನೆ ಇರುತ್ತೆ. ಸರ್ಕಾರ ಬೇಕಾದಲ್ಲಿ ನಕಾಶೆಯ ಪಕ್ಕದಲ್ಲಿರುವ ರಸ್ತೆಯನ್ನ ಮಾಡಿಕೊಂಡು ಹೋಗ್ಲಿ. ರೈತರ ಫಲವತ್ತಾದ ಜಮೀನನ್ನ ಯಾವುದೇ ಕಾರಣಕ್ಕೂ ಉಪಯೋಗಿಸಿಕೊಳ್ಳುವಂತಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾವು ಪ್ರಗತಿ ವಿರೋಧಿಗಳಲ್ಲ. ಜನಗಳು ಓಡಾಡಲಿಕ್ಕೆ, ಅಭಿವೃದ್ಧಿಗೆ ರಸ್ತೆ ಬೇಕು ನಿಜ. ಆದರೆ ಈಗಾಗಲೇ ಸಾಕಷ್ಟು ರಸ್ತೆಗಳಿವೆ. ಸಾಕಷ್ಟು ರಸ್ತೆಗಳಿಗೆ ರೈತರು ಭೂಮಿಯನ್ನು ಬಿಟ್ಕೊಟ್ಟಿದ್ದಾರೆ. ಏನು ರಸ್ತೆ ಬೇಕು ಅಂತ ಸರ್ಕಾರ ಹೊರಟಿದೆ. ಆ ಹೊರವಲಯದ ರಿಂಗ್ ರಸ್ತೆ ಇದೆ. ಆ ರಸ್ತೆ ಏನು ಅಷ್ಟೊಂದು ರಶ್ ಆಗಿಲ್ಲ. ಇನ್ನು ಭಾಳಷ್ಟು ವರ್ಷಗಳ ಕಾಲ ಓಡಾಡಲಿಕ್ಕೆ ಅವಕಾಶ ಇದೆ. ಒಂದು. ಎರಡನೇದು, ಅಲ್ಲಿ ರೈತರ ಭೂಮಿಯನ್ನು ಕಿತ್ಕೊಳ್ಳೋದಲ್ಲ. ಭೂಮಿ ಬೇಕಾದರೆ ಯಾವ ರೀತಿಯ ಭೂಮಿಯನ್ನು ಬೇರೆ ಬೇರೆ ಅಭಿವೃದ್ಧಿಗಾಗಲಿ ರಸ್ತೆಗಾಗಲಿ ಬಳಸ್ಕೊಬೇಕು ಅಂತಕ್ಕಂಥದ್ದು ಸರ್ಕಾರ ತೀರ್ಮಾನ ಮಾಡಬೇಕು. ಕೃಷಿಗೆ ಯೋಗ್ಯವಲ್ಲದ ಹೇಳಬೇಕಾಗಿರೋದು ಏನು ಅಂದರೆ, ಈಗಾಗಲೇ ಏನು ವೇದಿಕೆ ಮಾಡಿದೆ, ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಇನ್ನು ರೈತ ಮುಖಂಡ ಉದಯ್ ಮಾತನಾಡಿ, ನಮ್ಮ ಕಷ್ಟಗಳಿಗೆ ಯಾವೊಬ್ಬ ಜನಪ್ರತಿನಿಧಿಯೂ ಸ್ಪಂದಿಸಿಲ್ಲ. ಜಿಲ್ಲಾಧಿಕಾರಿಗಳು ನಮ್ಮ ರೈತ ಸಂಘದವರನ್ನ ಕರೆದು ಸಭೆ ಮಾಡಿದ್ರು. ಸಭೆಯಲ್ಲಿ ರಸ್ತೆ ನಿರ್ಮಾಣ ಹಾಗೂ ಇನ್ನಿತರೆ ವಿಚಾರವಾಗಿ ಚರ್ಚೆಯನ್ನ ಕೂಡ ನಡೆಸಿದ್ರು. ಜೊತೆಗೆ ನಮ್ಮ ಅಹವಾಲನ್ನ ಆಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ದಾರೆ. ಒಂದು ಹೋರಾಟವನ್ನು ಮುಂದುವರಿಸಬಹುದು ಅನ್ನೋ ಒಂದು ಉತ್ಸಾಹ ನಮ್ಮಲ್ಲಿದೆ. ಸ್ಥಳೀಯ ಜನಪ್ರತಿನಿಧಿಗಳು ನಿಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡಲಿಲ್ವಾ? ಯಾವ ಜನಪ್ರತಿನಿಧಿಗಳು ನಮ್ಮ ಕಷ್ಟಕ್ಕೆ ಯಾರು ಸ್ಪಂದನೆ ಮಾಡಿಲ್ಲ ಸರ್ ಇದುವರೆಗಾಗಿ. ಇನ್ನು ಮುಂದೆ ಮಾಡ್ತಾರೋ ಏನೋ ನೋಡ್ಬೇಕು. ಅವತ್ತು ರಸ್ತೆ ಅಳತೆ ಮಾಡಕ್ಕೆ ಅಧಿಕಾರಿಗಳು ಬಂದಿದ್ರು, ತಡೆ ಹಿಡಿದಿದ್ರು. ಜಿಲ್ಲಾಧಿಕಾರಿಗಳು ಗಮನ ತಂದ ಮೇಲೆ ಎಲ್ಲಿಗೆ ಬಂತು ವಿಚಾರ? ಜಿಲ್ಲಾಧಿಕಾರಿಗಳು ನಮ್ಮನ್ನ ಒಂದು ಸಭೆಯನ್ನು ಕರೆದು ನಮಗೆ ಕಾಲಾವಕಾಶವನ್ನು ಕೇಳಿದ್ದಾರೆ. ನಾವು ಬಂದು ಸ್ಥಳ ಪರಿಶೀಲನೆ ಮಾಡ್ತೇವೆ, ಸ್ಥಳ ಪರಿಶೀಲನೆ ಮಾಡ್ತೇವೆ. ನಿಮ್ಮ ಆಲಿಸಿ ನಮ್ಮ ಏನೇನೋ ಅಹವಾಲುಗಳಿವೆ ಅವನ್ನೆಲ್ಲ ಆಲಿಸಿ ಅವರು ನಮಗೆ ಆಮೇಲೆ ಒಂದು ಉಸ್ತುವಾರಿ ಸಚಿವರ ಜೊತೆ ಒಂದು ಮೀಟಿಂಗ್ ಮಾಡಿ ಆಮೇಲೆ ಮುಂದಿನ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸೋಕ್ಕೆ ನಾವು ಅನುವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಅಭಿವೃದ್ಧಿ ವಿಚಾರದಲ್ಲಿ ನಾವು ವಿರೋಧವಾಗಿದ್ದೀವಿ. ನಾವು ಜಮೀನು ಕಳ್ಕೊಳಕ್ಕೆ ತಯಾರಿಲ್ಲ. ಜಮೀನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಿರೋದು ಇವರು. ನಾವು ಒಂದು ಹೇಳಬೇಕು ಅಂದರೆ ನಾವು ಅಭಿವೃದ್ಧಿ ವಿರೋಧ ಅಲ್ಲ. ಇನ್ನು ಈ ಕಾರ್ಯಕ್ರಮದಲ್ಲಿ ರೈತ ಮುಖಂಡರಾದ ಗ್ರಾಮದ ಉದಯ್, ಪಾಲನೇತ್ರಯ್ಯ, ರಾಜಣ್ಣ, ರಮೇಶ್ ಹಾಗೂ ನೂರಾರು ರೈತರು ಹಾಜರಿದ್ದರು. ಶ್ರೀನಿವಾಸ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.